ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವತ್ತು ಅರಣ್ಯ ಇಲಾಖೆಯಿಂದ ನೇಮಕಾತಿ ಮಾಡುವಂತಹ ವಲಯ ಅರಣ್ಯಾಧಿಕಾರಿ ಅಥವಾ ರೇಂಜ್ ಫಾರೆಸ್ಟ್ ಆಫೀಸರ್ ಈ ಹುದ್ದೆಗೆ ನೇಮಕಾತಿ ರಿಕ್ರೂಟ್ಮೆಂಟ್ ಮತ್ತು ಸಿ ಅಂಡರ್ ರೂಲ್ಸ್ ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಸೊ ರೇಂಜ್ ಫಾರೆಸ್ಟ್ ಆಫೀಸರ್ ನಿಮಗೆ 50% ಡೈರೆಕ್ಟ್ ರಿಕ್ರೂಟ್ಮೆಂಟಿಂದ ನಡೆಯುತ್ತೆ ಮತ್ತು ಇನ್ನು 50% ನಿಮಗೆ ಪ್ರಮೋಷನ್ನಿಂದ ಆಗುತ್ತೆ. ಅಂದರೆ DRF ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರಿಂದ ನಿಮಗೆ 50% ಪ್ರಮೋಷನ್ ಆಗ್ತಾರೆ, DRF ಆಗ್ತಾರೆ. ಮತ್ತು ಇನ್ನು 50% ನಿಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ನೇರ ನೇಮಕಾತಿ. ಬನ್ನಿ, ಈಗ ಈ ನೇರ ನೇಮಕಾತಿ ಇರೋ ಹುದ್ದೆಗಳದ್ದು ಯಾವ ಥರ ಆಗುತ್ತೆ ಅಂತ ನೋಡೋಣ. ನೋಡಿ, ನಿಮ್ಗೆ ಇದರಲ್ಲಿ 50% ಇದೆಯಲ್ಲ, ಇದನ್ನು 2 ಗ್ರೂಪಾಗಿ ಮಾಡ್ತಾರೆ. ಒಂದು ಫಾರೆಸ್ಟ್ರಿ, ಇನ್ನೊಂದು ನಾನ್ ಫಾರೆಸ್ಟ್ರಿ. ಅಂದರೆ ನಿಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನಿಮಗೆ 100 ಪೋಸ್ಟ್ ಇದ್ದರೆ ಅದರಲ್ಲಿ 50 ಪೋಸ್ಟು ಫಾರೆಸ್ಟ್ರಿ ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತಾರೆ. ಇನ್ನು 50 ಪೋಸ್ಟ್ ನಿಮಗೆ ನಾನ್ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತಾರೆ. ಈಗ ಬನ್ನಿ, ಈಗ ಇನ್ನು ನಾನ್ ಫಾರೆಸ್ಟ್ರಿ ಯಾರು ಅಂತ ನೋಡೋಣ. ಅಂದರೆ ನೋಡಿ, ದ ರಿಮೈನಿಂಗ್ ಕ್ಯಾಡರ್ ಪೋಸ್ಟ್ ಶೆಲ್ ಬಿ ಫಿಲ್ಡ್ ಬೈ ಇಂಜಿನಿಯರಿಂಗ್ ಆ್ಯಂಡ್ ಸೈನ್ಸ್ ಡಿಗ್ರಿ ಕ್ಯಾಂಡಿಡೇಟ್ಸ್. ಸೊ ಇವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ. ನಿಮಗೆ ನಾನ್ ಫಾರೆಸ್ಟ್ರಿ ಅಂದರೆ ಇಂಜಿನಿಯರಿಂಗ್ ಮತ್ತು ಸೈನ್ಸ್ ಡಿಗ್ರಿ ಕ್ಯಾಂಡಿಡೇಟ್ಸ್, ಇವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ. ಅದು ನಿಮಗೆ ಮುಂದೆ ಹೇಳ್ತೀನಿ ನಾನು ವಿಡಿಯೋದಲ್ಲಿ. ಸೊ ಯಾವ್ಯಾವ ಡಿಗ್ರಿ ಅವರು ಎಲಿಜಿಬಲ್ ಇರ್ತಾರೆ ಅಂತ. ಈಗ ನೋಡಿ, ನೆಕ್ಸ್ಟು ಸೊ ನಿಮ್ಗೆ ಗೊತ್ತಾಗುತ್ತಲ್ಲ, ಈಗ ನಾವು ಫಾರೆಸ್ಟ್ರಿ ನಾನ್ ಫಾರೆಸ್ಟ್ರಿ 2 ಡಿವೈಡ್ ಆಗಿರುತ್ತೆ. ಒಂದು ಕಂಪ್ಲೀಟ್ ಫಾರೆಸ್ಟ್ರಿ ಗ್ರ್ಯಾಜುಯೇಟ್ಸ್ಗೆ, ಇನ್ನೊಂದು ಸೈನ್ಸ್ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ. ಸೆಲೆಕ್ಷನ್ ಪ್ರೊಸೀಜರು. ಸೊ ನಿಮಗೆ 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಪೇಪರ್ 1 ಬಂದು ನಿಮಗೆ ಜನರಲ್ ನಾಲೆಡ್ಜ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ 150 ಮಾರ್ಕ್ಸ್ಗೆ. ಪೇಪರ್ 2 ಬಂದು ನಿಮಗೆ ಆಪ್ಷನಲ್ ಸಬ್ಜೆಕ್ಟು 150 ಮಾರ್ಕ್ಸ್ಗೆ. ಸೊ ನಿಮಗೆ ಒಂದು ಕ್ಲಿಯರ್ ಆಗಿದ್ದಲ್ಲಿ ನೋಡ್ಕೊಳ್ಳಿ. ಸೊ ನಿಮಗೆ 2 ಪೇಪರ್ ಕೂಡ ಆಪ್ಷನಲ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಅಂದರೆ ಪೇಪರ್ 1 ಕೂಡ ಆಬ್ಜೆಕ್ಟಿವ್ ಟೈಪ್, ಪೇಪರ್ 2 ಕೂಡ ನಿಮಗೆ ಆಬ್ಜೆಕ್ಟಿವ್ ಟೈಪ್. ಈಗ ನೋಡಿ, ಇಲ್ಲಿ ಕೆಲವು ಆಪ್ಷನಲ್ ಪೇಪರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಫಾರೆಸ್ಟ್ರಿ, ಬಾಟ್ನಿ, ಝೂಯಾಲಜಿ, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಅಗ್ರಿಕಲ್ಚರ್, ಸಿವಿಲ್, ಮೆಕ್ಯಾನಿಕಲ್, ಕೆಮಿಕಲ್, ಅಗ್ರಿಕಲ್ಚರ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್, ಜಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಹಾರ್ಟಿಕಲ್ಚರ್, ಎನ್ವಿರಾನ್ಮೆಂಟ್ ಸೈನ್ಸ್, ಫಿಶರೀಸ್, ವೈಲ್ಡ್ ಲೈಫ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸೈನ್ಸ್. ಸೊ ಇಷ್ಟು ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ಇದೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು. ಸೊ ನೋಡಿ, ನಿಮಗೆ ಇದರಲ್ಲಿ ಯಾವುದೇ ಕೂಡ ರಿಸ್ಟ್ರಿಕ್ಷನ್ಸ್ ಇಲ್ಲ. ಫಾರೆಸ್ಟ್ ಅವ್ರು ಇದನ್ನೇ ಚೂಸ್ ಮಾಡಬೇಕು, ನಾನ್ ಫಾರೆಸ್ಟ್ ಅವ್ರು ಇದನ್ನೇ ಚೂಸ್ ಮಾಡಬೇಕು ಅಂತ. ಸೊ ನೀವು ಯಾವುದಾದ್ರೂ ಸಬ್ಜೆಕ್ಟ್ ಕೂಡ ಇದರಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಿಲೆಬಸ್, ನಿಮ್ಮ ಸಿಲೆಬಸ್ ಏನಂತ ಇನ್ನೊಂದು ವಿಡಿಯೋ ಮುಖಾಂತರ ಮಾಡಿ ಹೇಳ್ತೀನಿ. ನಿಮಗೆ ಇಲಾಖೆಯಿಂದ ಸಿಲೆಬಸ್ ಕೊಡ್ತಾರೆ ವೆಬ್ಸೈಟಲ್ಲಿ. ನೆಕ್ಸ್ಟ್ ಎಕ್ಸಾಮ್ ಅಟೆಂಡ್ ಮಾಡ್ತೀರಾ. ಎಕ್ಸಾಮ್ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಎಂಡೂರೆನ್ಸ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಮೆಡಿಕಲ್ ಟೆಸ್ಟ್, ಈ 3 ಇರುತ್ತೆ. ಸೊ ನಿಮಗೆ 1:10 ರೇಷಿಯೋದಲ್ಲಿ ನೆಕ್ಸ್ಟ್ ಸೆಲೆಕ್ಷನ್ ನೀವು ಪ್ರೊಸೀಜರ್ಗೆ ಎಲಿಜಿಬಲ್ ಆಗ್ತೀರಾ. ಅಂದರೆ 1:10 ಅಂದರೆ ನಿಮ್ಗೆ ಸಪ್ರೇಟ್ ಲಿಸ್ಟ್ ಬಿಡ್ತಾರೆ. ನಿಮಗೆ ಫಾರೆಸ್ಟ್ರಿ ಅವ್ರಿಗೆ ಸಪ್ರೇಟ್ ಲಿಸ್ಟ್ ಇರುತ್ತೆ, ಜೊತೆಗೆ ನಾನ್ ಫಾರೆಸ್ಟ್ರಿ ಇವ್ರಿಗೆ ನಿಮಗೆ ಸಪ್ರೇಟ್ ಲಿಸ್ಟ್ ಇರುತ್ತೆ. ಸೊ ಇವೆರಡು ಲಿಸ್ಟ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ಅಂದರೆ ಫಿಸಿಕಲ್ ಟೆಸ್ಟಿಗೆ ಕರೀತಾರೆ. ನೆಕ್ಸ್ಟು ನೀವು ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆದಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ನೆಕ್ಸ್ಟಲ್ಲಿ ನಿಮಗೆ 1:3 ಲಿಸ್ಟಲ್ಲಿ ನಿಮಗೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಜೊತೆಗೆ ಇನ್ನೊಂದು ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಸೊ ನೀವು ಎಕ್ಸಾಮ್ ಅಟೆಂಡ್ ಮಾಡ್ತೀರಲ್ಲ, ನಿಮಗಲ್ಲಿ ಮಿನಿಮಮ್ ಮಾರ್ಕ್ಸ್ ಅಂತ ಇದೆ. ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಮಿನಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದರೆ 2 ಪೇಪರ್ ಸೇರಿ 300 ಆಯಿತು. ಸೊ ನೀವು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಸ್ಕೆಡ್ಯೂಲ್ಡ್ ಟ್ರೈಬ್ ಈ ಕ್ಯಾಟಗರಿಗೆ ಬಂದರೆ ನೀವು 150 ಮಿನಿಮಮ್ 105 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಇಲ್ಲ ಅದು ಬಿಟ್ಟು ರಿಮೈನಿಂಗ್ ಯಾವುದೇ ನೀವು ಕ್ಯಾಟಗರಿ ಆದರೆ 120 ಮಾರ್ಕ್ಸ್ ಮಿನಿಮಮ್ ಸ್ಕೋರ್ ಮಾಡಲೇಬೇಕು. ಅಕಸ್ಮಾತ್ ನೀವು ಇದಕ್ಕಿಂತ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಸೊ ನಿಮ್ಮ ಹೆಸರು ಕೂಡ ನೆಕ್ಸ್ಟ್ ನೀವು ಫರ್ದರ್ ಪ್ರೊಸೀಜರ್ಗೆ ಸೆಲೆಕ್ಟ್ ಆಗೋದಿಲ್ಲ. ಮಿನಿಮಮ್ ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದರೆ ನೀವು ನೆಕ್ಸ್ಟು ಫರ್ದರ್ ಸೆಲೆಕ್ಷನ್ ಪ್ರೊಸೀಜರ್ಗೆ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ನೋಡಿ, ಇದಾಗಿದ್ದ ನಂತರ ಸೊ ನಿಮಗೆ ಸೆಲೆಕ್ಟ್ ಆಗಿದ್ರೆ ನಿಮಗೆ ಟ್ರೈನಿಂಗ್ ಇರುತ್ತೆ. ನಿಮಗೆ 18 ಮಂತ್ಸ್ ಟ್ರೈನಿಂಗ್ ಇರುತ್ತೆ. ಅಂದರೆ ಇಂಡಿಯಾದಲ್ಲಿ
ಗೌರ್ಮೆಂಟಿಂದ ರೆಕಗ್ನೈಸ್ ಆಗಿರೋ ಫಾರೆಸ್ಟ್ರಿ ಕಾಲೇಜಸ್ ಅಂತ ಇರುತ್ತೆ. ಸೊ ಅದರಲ್ಲಿ ನಿಮಗೆ 18 ಮಂತ್ಸ್ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಆದಮೇಲೆ ಸೊ ನೀವು RF ಆಗಿ ಚಾರ್ಜ್ ತಗೋಬೋದು. ಸೊ ಈಗ ಬನ್ನಿ, ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇದಕ್ಕೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ 2 ಗ್ರೂಪ್ ಅಂತ, ಒಂದು ಫಾರೆಸ್ಟ್ರಿ, ಒಂದು ನಾನ್ ಫಾರೆಸ್ಟ್ರಿ. ಅದ್ಯಾವುದು ಅಂತ ಹೇಳ್ತೀನಿ ಬನ್ನಿ. ಈಗ ನೋಡಿ, ಫಸ್ಟ್ ಗ್ರೂಪ್ ಬಂದು ಫಾರೆಸ್ಟ್ರಿ. ಅಲ್ಲೇನು ಡಿಗ್ರಿ ಇನ್ ಫಾರೆಸ್ಟ್ರಿ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ, ಇಷ್ಟಿದ್ರೆ ಸಾಕು, ನಿಮಗೆ ಎಲಿಜಿಬಲ್ ಆಗ್ತೀರಾ. ಅಕಸ್ಮಾತ್ ಅದೇ ನೀವು ನಾನ್ ಫಾರೆಸ್ಟ್ರಿ ಆದರೆ ನೋಡಿ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ. ಸೊ BSc ಇನ್ ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಫಿಶರೀಸ್, ವೈಲ್ಡ್ ಲೈಫ್, ಎನ್ವಿರಾನ್ಮೆಂಟ್ ಸೈನ್ಸ್, ಆರ್ ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ವಿತ್ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಅಂದರೆ ಕೆಮಿಸ್ಟ್ರಿ, ಜಿಯಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಬಾಟ್ನಿ, ಝುವಾಲಜಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಸೊ ಇಷ್ಟರಲ್ಲಿ ನಿಮಗೆ ಡಿಗ್ರಿ ಇರಬೇಕು. ಅಥವಾ ನೀವು ಇಂಜಿನಿಯರಿಂಗ್ ಮಾಡಿದ್ದೀರಾ ಅಂದರೆ ಇಂಜಿನಿಯರಿಂಗ್ ಇನ್ ಟೆಕ್ನಾಲಜಿ, ಅಗ್ರಿಕಲ್ಚರ್, ಕೆಮಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್, ನೋಡಿದ್ರಲ್ಲ. ಸೊ ಇದು ನಿಮಗೆ ನಾನ್ ಫಾರೆಸ್ಟ್ರಿ ಅವ್ರಿಗೆ ಇಷ್ಟರಲ್ಲಿ ನೀವು ಗ್ರ್ಯಾಜುಯೇಟ್ ಆಗಿರಬೇಕು. ಇಷ್ಟಿದ್ರೆ ಕೂಡ ನೀವು ಖಂಡಿತ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಾ ಅಂತ. ಆಮೇಲೆ ಇನ್ನೊಂದು ನೋಡಿ, ಸೊ ನೀವು ಡಿಗ್ರಿ ಪಾಸ್ ಮಾಡಿರ್ತೀರಲ್ಲ, ನೀವು ಮಿನಿಮಮ್ ನೀವು 50% ಆಫ್ ದಿ ಮಾರ್ಕ್ಸಲ್ಲಿ ನಿಮ್ಮದು ಡಿಗ್ರಿ ಆಗಿರಬೇಕು. ಅಂಥವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ ಎಕ್ಸಾಮ್ ಬರೆಯೋದಕ್ಕೆ. ನೆಕ್ಸ್ಟು ಏಜ್ ಅಂತ ನೋಡೋಣ. ಸೊ 33 ಇಯರ್ಸ್ ಫಾರ್ ದ ಪರ್ಸನ್ ಬಿಲಾಂಗಿಂಗ್ ಟು ಸ್ಕೆಡ್ಯೂಲ್ಡ್ ಕ್ಯಾಸ್ಟ್, ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಆರ್ ಕ್ಯಾಟಗರಿ 1, 33 ವರ್ಷ, ಸರಿನಾ. ನೆಕ್ಸ್ಟು 31 ಇಯರ್ಸ್ ಇನ್ ಕೇಸ್ ಆಫ್ ಬಿಲಾಂಗ್ ಕ್ಯಾಟಗರಿ 2A, 2B, 3A, 3B ಆರ್ ಆಫ್ OBC. 28 ಇಯರ್ಸ್ ಯಾರಿಗೆ ನಿಮಗೆ ಮಿಕ್ಕಿದ್ದು ಕ್ಯಾಟಗರಿ ಅವ್ರಿಗೆ 28 ಇಯರ್ಸ್ ಇರುತ್ತೆ. ಸೊ ಈಗ ಪ್ಲಸ್ ನಿಮಗೆ ಗೌರ್ಮೆಂಟ್ ಅವರು 5 ಇಯರ್ಸ್ ಏಜ್ ಕೊಟ್ಟಿರೋದ್ರಿಂದ ಪ್ಲಸ್ 5 ಇಯರ್ಸ್ ನಿಮ್ಮ ಏಜ್ಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಎಲಿಜಿಬಲ್ ಇರ್ತೀರ. ಇದು ನಿಮಗೆ ಏಜ್ ಇದೆ ಎಕ್ಸಾಮ್ಗೆ. ನೆಕ್ಸ್ಟ್ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟು. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ನೋಡಿ, 1600 ಮೀಟ್ರ್ ಓಡಬೇಕು ನೀವು 7 ನಿಮಿಷದಲ್ಲಿ. ಇದು ಎಂಡೂರೆನ್ಸ್ ಟೆಸ್ಟು ನೋಡಿ. ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ನೀವು ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಪಾಸ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ಅಕಸ್ಮಾತ್ ನಿಮ್ಮೇನಾದ್ರೂ ಫಿಸಿಕಲ್ ನಿಮಗೆ 1600 ಮೀಟರ್ಸ್ ಓಡೋಕ್ಕಾಗದೇ ಇದ್ದರೆ ಸೊ ನೀವು ಅಲ್ಲೇ ಡ್ರಾಪ್ ಆಗ್ತೀರಾ ಸೆಲೆಕ್ಷನ್ನಿಂದ. ನೆಕ್ಸ್ಟ್ ಪ್ರೊಸೀಜರ್ ನೀವು ಎಲಿಜಿಬಲ್ ಇರೋದಿಲ್ಲ. ಸೊ ನೀವು 1600 ಮೀಟರ್ಸ್ ಕರೆಕ್ಟಾಗಿ ವಿತಿನ್ 7 ಮಿನಿಟ್ಸ್ ಓಡಿದ್ರೆ ನೆಕ್ಸ್ಟ್ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇಲ್ಲಿ ನೋಡಿ, ನಿಮ್ಗೊಟ್ಟು ಇಲ್ಲಿ 6 ಕೊಟ್ಟಿದ್ದಾರೆ ಅವರು. ಒಂದು 100 ಮೀಟರ್ಸ್, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್, 800 ಮೀಟರ್ಸ್, 200 ಮೀಟರ್ಸ್. ಸೊ ಇಷ್ಟು ಇರುತ್ತೆ ನಿಮಗೆ. ಇದರಲ್ಲಿ ನೀವು ಯಾವ್ದಾರು ಮಿನಿಮಮ್ 3 ಕ್ಲಿಯರ್ ಮಾಡಬೇಕು. ಈ 5ರಲ್ಲಿ ನೀವು 3 ಮಿನಿಮಮ್ ಕ್ಲಿಯರ್ ಮಾಡಲೇಬೇಕು. ಸೊ ನೀವು ಕ್ಲಿಯರ್ ಮಾಡಿದ್ರೆ ನೀವು ಫಿಸಿಕಲ್ ಪಾಸ್ ಆಗ್ತೀರಾ. ಈ ಫಿಸಿಕಲ್ ಆಗ್ತಿದ್ದಂಗೆ ನೆಕ್ಸ್ಟ್ ನಿಮಗೆ ಮೆಡಿಕಲ್ ಟೆಸ್ಟ್ ನೋಡಿ. ಹೈಟ್ ಕೊಟ್ಟಿದ್ದಾರೆ, ಮಿನಿಮಮ್ ಹೈಟ್ 163 ಇರಬೇಕು ಮೇಲ್ಗೆ, ಮತ್ತು ಚೆಸ್ಟು 79 ಸೆಂಟಿಮೀಟರ್ಸ್ ಪ್ಲಸ್ 5 ಸೆಂಟಿಮೀಟರ್ಸ್ ಎಕ್ಸ್ಪ್ಯಾನ್ಷನ್ ಆಗಬೇಕು. ಸೊ ಫೀಮೇಲ್ಗಿಂತ ಅಪ್ಲಿಕಬಲ್ ಆಗಿರಲ್ಲ, ಅವ್ರಿಗೆ ಮಿನಿಮಮ್ ಹೈಟ್ 150 ಸೆಂಟಿಮೀಟರ್ಸ್ ಇರಬೇಕು ಮತ್ತು ವೆಯ್ಟು 40 kgs ಇರಬೇಕು. ನೆಕ್ಸ್ಟು ವಿಷನ್ ಟೆಸ್ಟ್ ಇರುತ್ತೆ. ಸೊ 6x6, 6x9 ಇರುತ್ತೆ ಡಿಸ್ಟೆನ್ಸ್ ವಿಷನು. ಬೆಟರ್ ವರ್ಸ ನಿಮಗೆ ನಿಯರ್ ವಿಷನಲ್ಲಿ 0/6, 0/8 ಇರುತ್ತೆ. ನೆಕ್ಸ್ಟ್ ಕಲರ್ ಟೆಸ್ಟ್ ಇರುತ್ತೆ. ಸೊ ಕಲರ್ ಬ್ಲೈಂಡ್ನೆಸ್ ಕೂಡ ಚೆಕ್ ಮಾಡ್ತಾರೆ, ಅದು ಕೂಡ ನಿಮಗೆ ಏನು ಇರಬಾರ್ದು. ಅದಾಗಿದ್ದ ತಕ್ಷಣ ನಿಮಗೆ ಹಿಯರಿಂಗ್ ಟೆಸ್ಟ್ ಅಂತ ಇರುತ್ತೆ, ರಿನ್ನರ್ಸ್ ಟೆಸ್ಟ್, ವೆಬ್ಬರ್ ಟೆಸ್ಟ್ ಮತ್ತು ಟೆಸ್ಟ್ ಫಾರ್ ವರ್ಟಿಗೋ ಅಂತ, ಮತ್ತು ನಾಕ್ನೆಸ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ನಿಮಗೆ ಬೇಕು ಅಂದರೆ ಹೇಳಿ, ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ನೋಡಿ, ಇಷ್ಟು ಪಾಸಾಗಿ ನೀವು ಎಕ್ಸಾಮ್ ಪಾಸಾಗಿ ಸೊ ನೆಕ್ಸ್ಟ್ ನಿಮಗೆ 1:10 ಲಿಸ್ಟಲ್ಲಿ ಫಿಸಿಕಲ್ ಕರೀತಾರೆ.